ವಿ.ಪಿ. ಸರ್ ಹಾಗೂ ನೀವು ಇಬ್ರು ಸ್ನೇಹಿತರು ಸೇರ್ಕೊಂಡು ರವಿ ಸರ್ ಮಹಾಗುರುಗಳಿಗೆ ಏನೋ ಒಂದು ಸರ್ಪ್ರೈಸ್ ಇಟ್ಟಿದ್ದೀರಾ ಅನ್ನೋ ವಿಷಯ ನನಗೆ ಹಾಗೆ ತೇಲಿ ಬಂತು. ಏನ್ ವಿ.ಪಿ. ಸರ್? ಸರ್ ಒಂದಷ್ಟು ಕ್ವಶನ್ಸ್ ಇದೆ ಸರ್. ಎಸ್ ವಿ.ಪಿ. ಸರ್. ಇದು ಅನೇಕ ಮಂದಿಯ ಒಂದು ಪ್ರಶ್ನೆ ನಮ್ಮ ಮೂಲಕ. ಮೊದಲನೇ ಪ್ರಶ್ನೆ ರವಿ ಸರ್ಗೆ. ಹಂಸಲೇಖ ಸರ್ ನಿಮ್ಮ ಈ ಕನಸಿನ ಲೋಕದಲ್ಲಿ ಸಂಗೀತ ನಿರ್ದೇಶಕನಾಗಿ ಬರಬೇಕು ಅನ್ನೋ ಆ ಒಂದು ಕ್ಷಣ ಯಾವುದು ಸರ್? ಹಂಸಲೇಖ ಅವರು ಮಡ್ರಾಸ್ ಚೆನ್ನೈ ಹೋಟೆಲಲ್ಲಿ ಸ್ವಾಗತ್ ಹೋಟೆಲಲ್ಲಿ ಗಿಟಾರ್ ಇಟ್ಕೊಂಡು ಯಾರೇ ನೀನು ಚೆಲುವೆ ಹಾಡು ಏನ್ ಸರ್ ಅದು ಹಾಡು ಹೇಳ್ಕೊಂಡು ಕೂತಿರೋರು. ಹಾಡು ತುಂಬಾ ಇಷ್ಟ ಆಯ್ತು. ಅಲ್ಲಿ ಇವರು ಮ್ಯೂಸಿಕ್ ಡೈರೆಕ್ಟರ್ ಮಾಡಬಹುದು ಅಂತ ಶುರು ಆಗಿದ್ದು ಫಸ್ಟ್ ಕ್ಷಣ ಇವ್ರಿಗೆ. ಒಂದ್ ದಿವಸ NS ರಾವ್ ಆಫೀಸಿಗೆ ಬರ್ತಾರೆ. ಬಂದ್ಬಿಟ್ಟು ಈ ಥರ ನಾನು ಬರಿತೀನಿ ಸರ್ ನಾನು ಕೇಳ್ತಾರೆ. ನಮ್ಮ ಫಾದರ್ ಉದಯ್ ಶಂಕರ್ನ ಕರೆಸಿ ನೀನು ಹೇಗಿದ್ರು ಬಿಸಿ ಇದೆಯಪ್ಪ, NS ರಾವ್ ಬರೀತಾನೆ, ಕಾಮಿಡಿ ಬರೀತಾನಂತೆ. ಸರಿ ಅವ್ರು ಪಾಪ ಧಾರಾಳವಾಗಿ ಒಪ್ಕೋತಾರೆ. ಅವ್ರು ಇವ್ರನ್ನ ಕರ್ಕೊಂಬರ್ತಾರೆ. ಇವ್ರಿಗೆ ಒಂದ್ ಹಾಡು ಕೊಡ್ತೀವಿ ಫಸ್ಟ್ ಬರೀ. ಇವ್ರು ಬರ್ದಿರೋ ಹಾಡನ್ನ ಶಂಕರ್ ಗಣೇಶ್ ಕೊಟ್ಟು ಅದೇ ಹಾಡನ್ನ ಟ್ಯೂನ್ ಮಾಡ್ತೀವಿ. ನೆಕ್ಸ್ಟ್ ಎಲ್ಲ ಹಾಡು ಇವರೇ ಬರೀತಾರೆ. ಸೊ ಇದು ಡೆಸ್ಟಿನಿ ಒಂದು ಜಾಗ ಮಾಡಿಕೊಡುತ್ತೆ ನಮಗೆ. ಆ ಥರ ಇವ್ರು ಬಂದು ನಮ್ಮನ್ನು ಸೇರ್ತಾರೆ. ಆಮೇಲೆ ಸಮಯ ಬೇಕು ನಮಗೆ. ಪ್ರೇಮ್ ಲೋಕ ಮಾಡೋ ಅಂಥ ಸಿನಿಮಾಗೆ ಒಬ್ಬ ಮ್ಯೂಸಿಕ್ ಗೊತ್ತಿರೋನು ಬೇಕು, ಲಿರಿಕ್ ರೈಟ್ರು ಬೇಕು. ಅದಿದ್ರೆ ಮಾತ್ರ ಪ್ರೇಮ್ ಲೋಕ ಸಾಧ್ಯ. ಯಾವುದು ನಥಿಂಗ್ ಇಸ್ ಪ್ಲ್ಯಾಂಡ್, ಜರ್ನಿ ಇಸ್ ನಾಟ್ ಎಟ್ ಆಲ್ ಪ್ಲ್ಯಾಂಡ್. ಸೊ ಆ ಥರ ಎವ್ರಿಥಿಂಗ್ ಇಸ್ ಎ ರೀಸನ್, ಡೆಸ್ಟಿನಿ. ಇದಾಗಲೇ ಬೇಕಾಗಿತ್ತು, ಆಗಿದ್ದೀವಿ. ಎಲ್ಲ ಹ್ಯಾಪೆಂಡ್ ಅಷ್ಟೇ. ಯಾವುದಕ್ಕೂ ಹಿಂಗೆ ಗುರುತು ಹೇಳಿ ಪಟ್ಟ ಅಂತ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಹೇಳಿ ಸರ್ ನಿಮ್ಮ ಪ್ರಶ್ನೆ. ಗುರುಗಳೇ, ಈಗ ಪ್ರೇಮಲೋಕ ಮಾಡಿದ್ರಿ, ಅದಾದ್ಮೇಲೆ ಕಂಟಿನ್ಯೂಸ್ ಸಾಂಗ್ಸ್, ಕಂಟಿನ್ಯೂಸ್ ಸಿನಿಮಾ ಎಲ್ಲವೂ ಸೂಪರ್ ಡೂಪರ್ ಹಿಟ್ ಸಾಂಗ್ಸ್. ಸೊ ಈ ತರ ಹಾಡ್ ಮಾಡ್ಬೇಕಾದ್ರೆ ಹೆಂಗಪ್ಪ ಮಾಡೋದು, ಈ ತರ ಥಾಟ್ಸ್ ನಿಮ್ಗೆ ರವಿ ಸರ್ ಕಾಂಬಿನೇಷನ್ ಅಲ್ಲಿ ಮಾಡ್ಬೇಕಾದ್ರೆ ಪ್ರತಿ ಸಿನಿಮಾಲು ಇರ್ತಿತ್ತ? ನನಗೆ ಮೊದಲನೇ ಸಾಂಗು ರೆಕಾರ್ಡ್ ಮಾಡಿದಾಗ, ಗೆಳೆಯರೇ ಸಾಂಗ್ ರೆಕಾರ್ಡ್ ಮಾಡಿದಾಗ ಫುಲ್ ನೋಟ್ಸು ಎಲ್ಲ ಇಟ್ಕೊಂಡಿದ್ದೆ ಹಾಲಲ್ಲಿ. ತುಂಬಾ ಪ್ರಿಪರೇಷನ್ ಆಗಿತ್ತು. ರೆಡಿ ಇಟ್ಕೊಂಡು ಫಸ್ಟ್ ಮಾನಿಟರ್ ಫುಲ್ ಆರ್ಕೆಸ್ಟ್ರಾ ನುಡ್ಸಿದ್ರು. ಆ ಸೌಂಡ್ ಕೇಳಿ ಸ್ಕ್ರಿಪ್ಟ್ ನೋಡ್ತೀನಿ, ನನಗೇನು ಕಾಣಿಸ್ತಾ ಇಲ್ಲ. ನನಗೆ ದಿಗ್ಭ್ರಮೆ ಅಂತಾರಲ್ಲ, ವಿವೇಕ ಆಫ್ ಆಗಿ ಮೆಕ್ಯಾನಿಕಲ್ ಏನು ಅಂತ ಇದ್ದೆ. ಆ ಸಾಂಗ್ ಕೇಳಿದ್ಮೇಲೆ ತಡ್ಕೊಳಕ್ಕಾಗ್ಲಿಲ್ಲ. ಒಳಗಡೆ ಹೋದೆ, ಕನ್ಸೋಲ್ಗೆ ಹೋದೆ. ಸೆಲ್ವರಾಜ್ ಅಂತ ಇಂಜಿನಿಯರು, ಇಟ್ಸ್ ಅ ಗುಡ್ ಸಾಂಗ್ ಅಂದ್ರು ಅವರು. ಹೌಸ್ ದ ಅರೇಂಜ್ಮೆಂಟ್ಸ್ ಅಂದೆ. ಫ್ಯಾಂಟಾಸ್ಟಿಕ್, ಯು ಆರ್ ಹ್ಯಾಪಿ ವಿತ್ ದಿಸ್ ಅಂದ್ರು. ಟೋಟ್ಲಿ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ ಅಂದೆ. ಯು ಫರ್ಗೆಟ್ ದಿಸ್, ಥಿಂಕ್ ವಾಟ್ ನೆಕ್ಸ್ಟ್, ಥಿಂಕ್ ವಾಟ್ ನೆಕ್ಸ್ಟ್ ಅಂತ ಆತ ಹೇಳ್ದ. ನಾನು ಡೈರಿಯಲ್ಲಿ ಬರ್ಕೊಂಡೆ. ಆ ಹಾಡನ್ನ ಆತನೇ ಬ್ಯಾಲೆನ್ಸ್ ಮಾಡಿ ಸಾರೆ ಅದನ್ನೆಲ್ಲ ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡಿ ರೆಕಾರ್ಡ್ ಮಾಡಿದ್ರು. ಆ ವಾಟ್ ನೆಕ್ಸ್ಟ್ ಅಂತ ಆತ ಹೇಳಿದ್ನಲ್ಲ, ಬೆಂಗಳೂರು ಬಂದ್ಮೇಲೆ ಗೊತ್ತಾಯಿತು ದಾರ ಬೇಂದ್ರೆ ಅಜ್ಜ ಅದನ್ನು ಎಲ್ಲ ಕವಿಗಳಿಗೂ ಹೇಳಿದ್ದಾನೆ, ಮುಂದೇನ ಸಖಿ ಅಂತ. ಸೊ ಹಾಗಾಗಿ ಒಂದು 6.5 ವರ್ಷ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಾವು ಹಿಂದೇನೂ ತಿರುಗಿ ನೋಡಲಿಲ್ಲ, ಮುಂದೆ ಬಗ್ಗೆನೂ ಯೋಚನೆ ಮಾಡಲಿಲ್ಲ. ವಾಟ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್, ಮುಂದೇನ ಸಖಿ, ಮುಂದೇನ ಸಖಿ ಅಂತ ಹೊರಟು ಬಂದ್ಬಿಟ್ವಿ. ನನಗೂ ಎಲ್ಲ ಹಾಡುಗಳು ಮುದ್ದಾಗಿದೆ, ಮಾತು ಚೆನ್ನಾಗಿದೆ, ಟ್ಯೂನ್ ಚೆನ್ನಾಗಿದೆ, ಮ್ಯೂಸಿಕಲ್ ಆಗಿದೆ. ಯಾಕೆಂದರೆ ನಮಗೆ ಗುರುಗಳು ಕಲಿಸಿದ್ದು ಎಲ್ಲ ಇಲ್ಲಿ ಉಪಯೋಗ ಬಂತು. ಅವರು ಅದನ್ನು ಕಣ್ಣಂಚಿನಲ್ಲಿ ಕ್ವಾಲಿಟಿ ಕಂಟ್ರೋಲ್ ಮಾಡಿದ್ದಾರೆ. ಕಣ್ಣಂಚಲ್ಲಿ ಒಂದು ಪೀಸ್ ರೆಕಾರ್ಡಿಂಗ್ ಆಗ್ತಾ ಇದ್ರೆ ಸಣ್ಣ ಮಿಸ್ಟೇಕ್ ಇದ್ರೆ ಹಿಂಗೆ ನೋಡಿದ್ರೆ ಸಾಕು, ಓ ಸಮಥಿಂಗ್ ಇಸ್ ರಾಂಗ್ ಅಂತ ಹೋಗಿ ಕರೆಕ್ಷನ್ ಮಾಡ್ಬಿಡ್ತಿದ್ವಿ. ಹಾಗಾಗಿ ಎಲ್ಲೂ ನಿಂತಿಲ್ಲ ಗುರು, ಸುಮ್ಮನೆ ಹೊರಟ್ಬಿಟ್ವಿ. ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಹುಶಃ ಇದು ಈ ಟೆಂಪೋ, ಈ ಸ್ಕೇಲು ನನಗೆ ಎಲ್.ಎನ್. ಶಾಸ್ತ್ರಿ ನೆನಪು ಮಾಡುತ್ತೆ. ಯಾಕಂದ್ರೆ ಕಂಪೋಸಿಂಗ್ ಅಲ್ಲಿ ಜೊತೆಲಿ ಇದ್ದಿದ್ದು, ನನ್ನ ಜೊತೆಯಲ್ಲಿ ಹತ್ತತ್ರ ಅವರು ಒಂದು 10-12 ವರ್ಷ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ರವಿ ಮಾಮನ ಪಿಕ್ಚರ್ ಅವ್ರ ಕೆಲ ಮ್ಯೂಸಿಕ್ ಮಾಡಿಸಿದ್ದೆ ನಾನು ಅವಾಗ. ಅವರು ಅವ್ರ ಮಿಸ್ಸಸ್ ಇಬ್ರು ನನ್ನ ಜೊತೆ ಕಂಪೋಸಿಂಗ್ ತುಂಬಾ ಸಹಾಯ ಮಾಡಿದವರು. ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗೋದಕ್ಕೆ ಅವರು ಒನ್ ಆಫ್ ದಿ ರೀಸನ್ಸ್ ಕೂಡ ಅವರಿಬ್ಬರು. ಮತ್ತೆ ಈ ಪರ್ಟಿಕ್ಯುಲರ್ ಸಿನಿಮಾ ಏನಾಯ್ತು ಅಂದ್ರೆ, ಏಕಾಂಗಿ ಅನ್ನೋ ಸಿನಿಮಾ ತುಂಬಾ ಪ್ರೀತಿಯಿಂದ ಮಾಡಿದ ಒಂದು ಸಿನಿಮಾ. ಅದು ಸೋಲ್ ಇದೆಯಲ್ಲ, ಆ ಸೋಲೇ ಇದ್ರ ಟೆಂಪೋ ಅಂದ್ರೆ ಬದಲಾಯಿಸುತ್ತೆ. ಅಂದ್ರೆ ಅದು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಬೇರೆ ತರ ಮಾಡ್ಬೇಕು ಅನ್ನೋದು ಒಂದು ಆಸೆ ನನಗೆ. ಯಾವಾಗಲೂ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಆಸೆ ನನಗೆ. ಸಿನಿಮಾಗಳು ಬೇರೆ ತರ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ಅದೇ ಸಿನಿಮಾ ಮಾಡಕ್ ಆಗಲ್ಲ ಅನ್ನೋದು ಒಂದು ತಲೆಯಲ್ಲಿ ಇರುತ್ತೆ. ಸೊ ಅವಾಗ ಈ ಸಿನಿಮಾನ ಇಲ್ಲ, ಇದು ಈ ಜನಕ್ಕೆ ಇಷ್ಟ ಆಗೋ ಟೆಂಪೋ, ಇಷ್ಟ ಆಗೋ ಹಾಡು ಕಂಪಲ್ಸರಿ ಹಿಟ್ ಮಾಡೇ ಮಾಡ್ತೀವಿ ಅಂತ ಮಾಡಿದಂತ ಸಿನಿಮಾ ಮಲ್ಲ. ಡೇ 1 ಇಂದ ಇದ್ರ ಟೆಂಪೋನೇ ಬೇರೆ. ಈ ಶುರುನೇ ಇದು ಡ್ಯುಯೆಟ್ ಸಾಂಗ್ ನ ತೆಗೆದು ಕನ್ನಡದ ಹಾಡು ಮಾಡಿದ್ದು ನಾನು ಬರ್ಕೊಳಕ್ ಆಯ್ತಲ್ಲ ಅನ್ನೋದು ನೆಮ್ಮೆ ನನಗಿದೆ. ಅದು ಅವ್ರು ಹೇಳ್ಬೇಕು, ನಾನು ಏನ್ ಚೆನ್ನಾಗಿ ಬರ್ತೀನಿ ನನಗೆ ಗೊತ್ತಿಲ್ಲ.
ನನಗೂ ಬರೆಯೋದು ಒಂದು ಹೆಮ್ಮೆ ನನಗಿದೆ. ಅದು ಈ ಸಿನಿಮಾ ಮತ್ತೆ ಒಂದು ರಾಮಚಿತ್ರ ಎದ್ದು ಬರೋದಕ್ಕೆ, ಮತ್ತೆ ಒಂದು ಟೆಂಪೋ ಬರೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಂತ ಸಿನಿಮಾ. ಇದು ಒನ್ ಆಫ್ ಮೈ ಫೇವರೇಟ್ ಸಿನಿಮಾ. ಇವತ್ತು ನಮ್ಮ ಪ್ರೊಡ್ಯೂಸರ್ ರಾಮು ಕೂಡ ಇಲ್ಲ, ಅವ್ರನ್ನ ಕೂಡ ನೆನಪು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಸಿನಿಮಾ ಮಾಡಕ್ ಬರುತ್ತಾ ಬರಲ್ವ ಅನ್ನೋ ಪ್ರಶ್ನೆ ಅಲ್ಲ, ಇಟ್ ಕೊಡ್ತೀನಿ ಅಂತ ಸಿನಿಮಾ ಮಾಡಿ ಹಿಟ್ ಮಾಡಿದಂತ ಸಿನಿಮಾ ಇದು. ಮಾಡಿ ಹಿಟ್ ಮಾಡೋದು ಬೇರೆ, ಇದು ಹಿಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಿನಿಮಾ ಮಾಡಿದೆ ನಾನು. ಅದೊಂದು ಖುಷಿ ಇದೆ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ. ಸೂಪರ್. ಚೆನ್ನಾಗಿ ಆಡಿದ್ರಿ ನೀವು. ಕೇಳಿ ಇಳಿದಿದೆ ಅದು ಶಾಸ್ತ್ರಿ. ಆಕ್ಚುಲಾಗಿ ನಾವು ಈ ಹಾಡ್ನ ಶಂಕರ್ ಮಾಧವನ್ ಕೇಳಿ ಕೂಡ ಆಡ್ಸಿದ್ದೆ ನಾನು. ಬಟ್ ಆಡ್ಸ್ಬಿಟ್ಟು ಕೊನೆಗೆ ಇಲ್ಲ ಎಲ್ ಶಾಸ್ತ್ರಿಗೆ ಕ್ರೆಡಿಟ್ ಕೊಡಬೇಕು, ಬೇಡ ಇದಂತ ಎಲ್ ಶಾಸ್ತ್ರಿಗೆ ಇಟ್ಕೊಂಡೆ ನಾನು. ಅದು ತೆಗೆದಾಕ್ಬಿಟ್ಟೆ ನಾನು, ಅದು ಅವ್ರಿಗೆ ಆ ಕ್ರೆಡಿಟ್ ಇರ್ಲಿ ಅಂತ. ವಿಪಿ ಸರ್, ರವಿ ಸರ್ಗೆ ಸಂಗೀತದ ಅಭಿರುಚಿ, ಸಾಹಿತ್ಯದ ಅಭಿರುಚಿ, ಅವರೇ ಸಾಹಿತ್ಯವನ್ನು ಬರೆಯುವಂತಹ ಹಾಗೂ ರಾಗ ಸಂಯೋಜನೆ ಮಾಡುವಂತಹ ಶಕ್ತಿ ಇರೋದ್ರಿಂದ ಎಂತೆಂಥ ಹಾಡುಗಳನ್ನ ಅವರ ಚಿತ್ರ ಮೂಲಕ ತಂದಿದ್ದಾರೆ ಅಂತ ನಾನು ಹೇಳ್ತೇನೆ. ಹಾಗಾಗಿ ಆ ಕಾಂಬಿನೇಷನ್ ಹಂಸಲೇಖ ಸರ್ ರವಿ ಸರ್ ಕಾಂಬಿನೇಷನ್ ಇಷ್ಟೊಳ್ಳೊಳ್ಳೆ ಹಾಡುಗಳು ಬಂದಿದೆ ಅಂದ್ರೆ ಚಿತ್ರದ ಮೇಲೆ ಹಂಸಲೇಖ ಸರ್ಗಿರುವ ಒಲವು, ಸಾಹಿತ್ಯ ಸಂಗೀತದ ಮೇಲೆ ರವಿ ಸರ್ಗಿರೋ ಒಲವು, ಆ ಎರಡು ಶಕ್ತಿಗಳು ಸೇರಿದಾಗ ಅದ್ಭುತವಾದ ಹಾಡುಗಳು. ಬಟ್ ಈ ಹಾಡು ವಿಶೇಷವಾಗಿ ರವಿ ಸರೇ ಕಂಪೋಸ್ ಮಾಡಿ ಅವರೇ ಖುದ್ದಾಗಿ ಬರೆದಂತ ಹಾಡನ್ನ ಅಶ್ವಿನ್ ಅವರೇ ಬಹಳ ಚೆನ್ನಾಗಿ ಪ್ರಸ್ತುತಪಡಿಸಿದ್ದೀರಾ. ಥ್ಯಾಂಕ್ ಯು ಸರ್. ವೆರಿ ನೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್, ಅಶ್ವಿನ್ ವೇದಿಕೆ ಮೇಲೆ ಬಂದ್ಮೇಲೆಲ್ಲ ಅದು ಏನೇ ಇರಲಿ ಹಾಡು, ಅದರಲ್ಲಿ ಇವರು ಇನ್ನೊಂದು ಲೆವೆಲ್ ಆಫ್ ಅದೇನ್ ಹೇಳ್ತಾರ ಭಾರನ ತಗೊಳ್ಳೋದು, ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ಹಾಡ್ತೀನಿ ಅನ್ನೋದು. ಈ ಹಾಡಲ್ಲಿ ಇಷ್ಟೊಂದು ಚೇಂಜಸ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಶ್ವಿನ್. ಸೊ ಆ ಸ್ಟ್ರೇಟ್ ನೋಟ್ಸ್ ನಲ್ಲೆಲ್ಲ ಸಂಗತಿಗಳು ತರಬಹುದು ಅನ್ನೋದು ನೀವು ಹಾಡಿದಾಗ ಇಟ್ ವಾಸ್ ರಿಯಲಿ ಕ್ರಿಯೇಟಿವ್. ಚೆನ್ನಾಗಿತ್ತು, ನಿಜವಲ್ಲೂ ಥ್ಯಾಂಕ್ ಯು ಚೆನ್ನಾಗಿತ್ತು. ಸರ್. ಥ್ಯಾಂಕ್ ಯು ಸರ್. ನಾನು ರವಿ ಸರ್ ನಿಮ್ಮ ಹತ್ರ ಕೆಲಸ ಮಾಡಿದಂತ ಎಲೆಕ್ಟ್ರಾನಿಕ್ ಮ್ಯೂಸಿಷಿಯನ್ಸ್, ಪ್ರೋಗ್ರಾಮರ್ಸ್ ಬಹಳ ಸತಿ ನನಗೆ ಕೆಲವು ವಿಚಾರಗಳು ಹೇಳ್ತಿದ್ರು ಸರ್. ಅಂದ್ರೆ ಸರ್ ಮ್ಯೂಸಿಕ್ ಮಾಡ್ಬೇಕಾದ್ರೆ ಅವ್ರಿಗೆ ಏನಾದ್ರು ಒಂದು ಸೌಂಡ್ ಇಡ್ಸಿದ್ರೆ ಈ ಸೌಂಡ್ ಈ ತರ ಕ್ರಿಯೇಟ್ ಮಾಡ್ಬೇಕು ಅಂತ ಕೇಳೋ ಮ್ಯೂಸಿಷಿಯನ್ಸ್ ನಮ್ಮ ಹತ್ರ ಆ ಸ್ಯಾಂಪಲ್ ಇಲ್ಲ ಸರ್, ಆ ಸ್ಯಾಂಪಲ್ ವಿ ಹ್ಯಾವ್ ಟು ಗೆಟ್ ಇಟ್ ಫ್ರಮ್ ದಿಸ್ ಕಂಟ್ರಿ ಹಂಗೆ ಹೇಳಿದ್ರೆ 2 days ಅಲ್ಲ ಸ್ಯಾಂಪಲ್ ಇರೋದಂತೆ. ಅದು ಬೇಕಂದ್ರೆ ಅದು ಬೇಕು, ಅದು ಎಲ್ಲಾರು ಇರ್ಲಿ ಜಗತ್ತಲ್ಲಿ, ಇದು ಎಲ್ಲಿ ಸಿಗುತ್ತೆ, ಇದು ಇಲ್ಲಿ ಇರಬೇಕು. ನನಗೆ ಬಹಳ ಜನ ಚೆನ್ನೈಲಿ ಮ್ಯೂಸಿಷಿಯನ್ಸ್ ನಿಮ್ ಜೊತೆ ಕೆಲಸ ಮಾಡೋರು ಈಗಲೂ ಮಾತಾಡ್ತಾರೆ ಸರ್ ನಿಮ್ ಪ್ಯಾಷನ್ ಬಗ್ಗೆ. ವಿಜುವಲ್ಗೆ ಸೌಂಡ್ ತುಂಬಾ ಇಂಪಾರ್ಟೆಂಟ್ ನಮಗೆ. ಆಮೇಲೆ ಅದಕ್ಕೆ ಶಾರ್ಟ್ ತಲೆಗೆ ಬಂದ್ಬಿಡುತ್ತೆ. ನನಗೆ ಶಾರ್ಟ್ ತೆಗಿಬೇಕು ಅಂತ ಫಿಕ್ಸ್ ಮಾಡಿದಾಗ ಅದು ಬೇಕೇ ಬೇಕು ಅಂತ ಒದ್ದಾಡಿದೀವಿ. ನೀಡೆಡ್, ಸೌಂಡ್ ಇಸ್ ಮಚ್ ನೀಡೆಡ್. ಗ್ರೇಟ್ನೆಸ್ ಏನಂದ್ರೆ ಸರ್ ಈಗ್ಲೂ ಅಷ್ಟು ಜನ ನಿಮ್ಮನ್ನ ನೆನೆಸ್ಕೊಂತ ಸರ್ ನಿಮ್ ಪ್ಯಾಷನ್. ಅವ್ರಿಗೆ ಮ್ಯೂಸಿಕ್ದು ಇಮ್ಯಾಜಿನೇಷನ್ ಜಾಸ್ತಿ. ಆಕ್ಚುಲಿ ಕ್ರಿಯೇಟಿವಿಟಿಗೆ ಬೇಕಾಗಿರೋದೇ ಫಸ್ಟ್ ಇಮ್ಯಾಜಿನೇಷನ್, ನಾಟ್ ಟೆಕ್ನಿಕಲ್ ಸ್ಟಫ್. ಇಮ್ಯಾಜಿನೇಷನ್ ಇದ್ರೆ ಎಲ್ಲವೂ ಹೊಸ್ತಾಗಿರುತ್ತೆ. ಸರ್ ಯು ಆರ್ ಗ್ರೇಟ್ ಸರ್. ಇದು ಕನಸುಗಾರನ ಕನಸು ಅಂತಾನೆ ಹೇಳ್ಬೋದು. ಮಹಾಗುರುಗಳು ಹೇಳ್ದಂಗೆ ಒಬ್ಬ ಕ್ರಿಯೇಟಿವ್ ಪರ್ಸನ್ಗೆ ಇಮ್ಯಾಜಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಇಲ್ಲಿ ಎಷ್ಟು ಸಿಂಪಲ್ ಆಗಿ ರವಿ ಸರ್ ಅಲ್ಲ ನನಗೆ ಈ ಸ್ವರಗಳು ಗೊತ್ತಿಲ್ಲ, ನನಗೆ ಅಷ್ಟು ಗೊತ್ತಿಲ್ಲ ಟೆಕ್ನಿಕಾಲಿಟೀಸ್ ಅಂತ, ಬಟ್ ಮಹಾಗುರುಗಳು ಹೇಳ್ದಂಗೆ ಆ ಸಂಗೀತನ ಇಮ್ಯಾಜಿನ್ ಮಾಡ್ಕೊಂಡಿದ್ದಕ್ಕೆ ಇಷ್ಟು ದೊಡ್ಡ ದೊಡ್ಡ ಹಾಡುಗಳು ನಮ್ಗೆ ಸಿಕ್ಕಿರೋದು, ಕನ್ನಡ ಚಿತ್ರ ಸಂಗೀತಕ್ಕೆ ಸಿಕ್ಕಿರೋದು. ಸೊ ಅಂತ ಕನಸುಗಾರನಿಗೆ ವೇದಿಕೆ ಮೇಲೆ ಅಶ್ವಿನ್ ಅವರೇ ಇವತ್ತು ನೀವು ಅದ್ಭುತವಾಗಿ ಹಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. Sari ga ma pa pa sa sa pa pa. Sari ga ma pa